ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಕಾಳುಮೆಣಸಿನ ತಳಿಗಳ ಬಗ್ಗೆ ತಿಳ್ಕೊತೀವಿ. ಕಾಳುಮೆಣಸಿನಲ್ಲಿ ಸಾಮಾನ್ಯವಾಗಿ ಕೇಳಿಬರೋದು ಫಣಿಯೂರ್ 1. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳ್ತಾ ಇರ್ತೀವಿ. ಅದಕ್ಕೆ ಒಂಥರ ಚಾಂಪಿಯನ್ ತಳಿ ಅಂತಲೇ ಹೇಳ್ತಾರೆ. ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರನ್ನು ಅದನ್ನೇ ಹೇಳ್ತಾರೆ. ಏನಕ್ಕೆ ಕೇಳಿದರೆ, ನಮ್ಮ ಬೆಳೆ ಪ್ರದೇಶದ ಸುಮಾರು ಒಂದು 90 ಭಾಗ ಅಷ್ಟು ಭಾಗದಲ್ಲಿರೋದು ಫಣಿಯೂರ್ 1. ಅದು ಏನಕ್ಕೆ ಅಂದರೆ 1960ನೇ ಇಸ್ವಿ ಆಜುಬಾಜುದಲ್ಲೇ ಬಿಡುಗಡೆಯಾದಂಥ ಒಂದು ಹೈಬ್ರಿಡ್ ತಳಿ ವಿಪರೀತ ಇಳುವರಿ ಕೊಡುತ್ತೆ. ಅದರಲ್ಲಿ ಅದರದ್ದೇ ಆದಂಥ ಸಮಸ್ಯೆಗಳಿದೆ. ಅದು ಒಂಥರ ಬಯನಿಯಲ್ ಬೇರಿಂಗ್ ಇದ್ದಂಗೆ, ಅಂದರೆ ಒಂದು ವರ್ಷ ಫುಲ್ ಬೆಳೆ ಬಂದರೆ ಮುಂದಿನ ವರ್ಷ ಅದ್ರ ಬೆಳೆ ಅರ್ಧ ಆಗಿಬಿಡುತ್ತೆ. ಮತ್ತು ಕಾಳಿನ ಗುಣಮಟ್ಟ ಅಷ್ಟು ಸುಪೀರಿಯರ್ ಅಲ್ಲ. ಚೆನ್ನಾಗಿದೆ, ಪರವಾಗಿಲ್ಲ, ಲೀಟರ್ ವೇಟು ಚೆನ್ನಾಗಿದೆ. ಆದರೆ ಹಾಗಾಗಿ ಏನು ಮಾಡಿದರು ಈ ವಿಜ್ಞಾನಿಗಳು, ರೈತರ ಮಟ್ಟದಲ್ಲಿ ಸಾಕಷ್ಟು ತಳಿಗಳನ್ನು ಗುರುತಿಸಿದ್ರು. ಅಂದರೆ ನೈಸರ್ಗಿಕವಾಗಿ ಅದು ಮ್ಯುಟೇಷನ್ ಆಗಿ ನಮ್ಮ ಕರೋನಾದಾಗಿಯೇ ಏನೇನೋ ಬದಲಾವಣೆಗಳಾಗಿ ತಳಿಗಳು ಬಿಡುಗಡೆ ಆಗುತ್ತೆ, ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತು. ಸೊ ಅದರಲ್ಲಿ ವಿಜ್ಞಾನಿಗಳು ಆ ಥರ ನೋಡಿದರು. ಮತ್ತು ವಿಶೇಷವಾಗಿ ಫಣಿಯೂರ್ 1 ಏನಿದ್ರೆ ಚಾಂಪಿಯನ್ ತಳಿ ಅಂತ ಹೇಳಿದರೂ ಕೂಡ ನೆರಳು ಹೆಚ್ಚಾದರೆ ಅದು ಚೆನ್ನಾಗಿ ಬರೋದಿಲ್ಲ. ನೆರಳು ಹೆಚ್ಚಾದರೆ ದಾಟು ಮಣಿ ಬರುತ್ತೆ, ದಾಟು ಕಾಳು ಬರುತ್ತೆ, ಕೆಲವೊಮ್ಮೆ ಸ್ಪೈಕ್ ಶೇಡಿಂಗ್ ಆಗುತ್ತೆ. ಹಾಗಾಗಿ ನೆರಳಿಗೆ ಅಷ್ಟು ಸೂಕ್ತ ಅಲ್ಲ ಒಂದು. ಆಮೇಲೆ ಈ ಭಾಳ ಮಳೆ ಬೀಳುವಂಥ ಪ್ರದೇಶದಲ್ಲಿ ಈ ಇದೇನಿದೆ ಶೀಘ್ರ ಸೊರಗು ರೋಗ, ಕ್ವಿಕ್ ವಿಲ್ಟ್, ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ಹಾಗಾಗಿ ಇದೆಲ್ಲ ಕಾರಣಗಳಿಂದಾಗಿ ಸ್ಥಳೀಯ ತಳಿಗಳನ್ನು ಬೇರೆ ಬೇರೆ ಉದ್ದೇಶಕ್ಕೆ ಹುಡುಕಿದ್ದಾರೆ. ಅದನ್ನು ಕೆಲವೊಂದನ್ನು ರಿಜಿಸ್ಟ್ರ್ ಕೂಡ ಮಾಡಿದ್ದಾರೆ. ಹಾಗಾಗಿ ಬನ್ನಿ, ಈಗ ತೋಟಗಳನ್ನು ಸುತ್ತಾಡಿ ಈ ನಿರ್ದಿಷ್ಟವಾದ ಈ ಫಣಿಯೂರು ಆಯಿತು, ಅದ್ರ ಜೊತೆಗೆ ಬೇರೆ ಬೇರೆ ತಳಿಗಳು, ಅದು ಒಂದೊಂದು ತಳಿ ಒಂದೊಂದಕ್ಕೆ ಅನುಕೂಲ ಇದೆ. ಅದರದ್ದು ಒಂದಷ್ಟು ಪ್ಲಸ್ ಪಾಯಿಂಟ್ ಇದೆ, ಒಂದಷ್ಟು ಮೈನಸ್ ಪಾಯಿಂಟ್ ಇದೆ. ಇದನ್ನು ನಾವು 1 ಬೈ 1 ತಳಿ ನೋಡ್ಕೊಂಬರೋಣ. ಅಂದಾಕ್ಷಣ ನೀವು ಎಲ್ಲ ತಳಿಯನ್ನು ಹಾಕಬೇಕಂತಲ್ಲ, ಅಥವಾ ಎಲ್ಲ ತಳಿನೇ ಇದು ಬಹಳ ಶ್ರೇಷ್ಠ, ಇದು ಸರ್ವಶ್ರೇಷ್ಠ ಹೇಳುವಂಥದ್ದು ಯಾವುದೂ ಇಲ್ಲ. ಬನ್ನಿ, ಈ ಇವತ್ತಿನ ಸ್ವಲ್ಪ ಬದಲಾವಣೆ ಅಂದರೆ, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರ್ ನಿಮಗೆ ಕಣ್ಣಿ ಕಾಣಿಸೋದಿಲ್ಲ ಈ ಎಪಿಸೋಡ್ಗಳಲ್ಲಿ. ಅವರು ಹಿನ್ನೆಲೆಯಿಂದ ಧ್ವನಿ ಕೊಡ್ತಾ ಇದ್ದಾರೆ. ಮಾಹಿತಿಯನ್ನು ಅವರು ನಮಗೆ ಆ ನಿರ್ದಿಷ್ಟ ತಳಿಯನ್ನು ತೋರಿಸಿ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ ನೋಡಿ ಬರೋಣ. ಮಿತ್ರರೇ, ತಾವು ಈಗ ನೋಡ್ತಾ ಇರೋ ಬಳ್ಳಿ ಫಣಿಯೂರ್ 1 ಅಂತ ನಮ್ಮ ದೇಶದಲ್ಲಿ ಸಂಶೋಧನೆ ಮೂಲಕ ಬಿಡುಗಡೆಯಾದ ಮೊದಲ ಸಂಕರ ತಳಿ, ಹೈಬ್ರಿಡ್ ತಳಿ. ಇದು ಒಂದು ಕಡಿಮೆ ಫಸಲು ಕೊಡ್ತಾ ಇದ್ದ ಅಂಥ ಒಂದು ಉದರನ್ ಕೊಟ್ಟ ಅಂತ ಒಂದು ವೆರೈಟಿ, ಮತ್ತು ಸಣ್ಣ ಕಾಳ್ದು ಇನ್ನೊಂದು ವೆರೈಟಿ ಇತ್ತು, ಶರಿಯ ಕನಿಯ ಕಾಡನ್ ಅಂತ. ಅವೆರಡು ಕ್ರಾಸ್ ಮಾಡಿದ್ದು ನಲ್ಲಿ ಬಂದಿದ್ದ ತಳಿ ಇದು. ಆ ಕ್ರಾಸಲ್ಲಿ 2 ತಳಿಗಳು ನಮಗೆ ಬಳುವಳಿಯಾಗಿ ಬಂದಿದೆ. ಇದು ಮೊದಲನ ತಳಿ, ಇನ್ನೊಂದು ಫಣಿಯೂರ್ 2. ಅಪ್ಪ ಅಮ್ಮ ಒಂದೇ, ಆದರೆ 2 ತಳಿಗಳು ಬೇಗ ಆಯಿತು. ಇದು ಈ ಪ್ರಪಂಚದಲ್ಲೇ ಈಗ ಇರುವಂಥ ಎಲ್ಲ ಕಾಳುಮೆಣಸಿನ ತಳಿಗಳಲ್ಲಿ ಅತಿ ಹೆಚ್ಚು, ಅಂದರೆ ನಾವು ಒಂದೇ ಒಂದು ಬಳ್ಳಿದು ಈಲ್ಡನ್ನ ನಾವು ಎಕ್ಸ್ಟ್ರಾಪುಲೇಟ್ ಮಾಡಿದ್ರೆ ಸುಮಾರು 1 ಹೆಕ್ಟೇರ್ಗೆ 2.5 ಎಕರೆಗೆ 8,800 kgಗೂ ಹೆಚ್ಚು ಫಸಲು ಕೊಡೋ ಅಂಥ ಪ್ರಮಾಣ ಇರೋಂಥ ಒಂದು ತಳಿ. ಆದರೆ ಇದರ ಒಂದು ಪಾಸಿಟಿವ್ ಪಾಯಿಂಟು ಅದರ ಫಸಲು ಪ್ರಮಾಣ ಆಗ್ಬೋದು, ಆದರೆ ನೆಗೆಟಿವ್ ಪಾಯಿಂಟು ಮುಂದಿನ ವರ್ಷ ಹೆಚ್ಚು ಫಸಲು ಕೊಟ್ಟಿದ್ದು ಮುಂದಿನ ವರ್ಷ ಅದರ ಫಸಲು ಭಾಳ ಗಣನೀಯವಾಗಿ ಕಡಿಮೆ ಆಗಿರುತ್ತೆ. ಮತ್ತು ಇನ್ನು ಮಿಕ್ಕಿದೆಲ್ಲ ಗುಣಾತ್ಮಕ ಅಂಶಗಳೆಲ್ಲ ಭಾಳ ಸಮಾಧಾನವಾಗಿ ಇದೆ. ಈಗಂತೂ ನಮ್ಮ ಇಂಡಿಯಾ ದೇಶದಲ್ಲಿ ಅತಿ ಹೆಚ್ಚು ಜಾಗದಲ್ಲಿ ಸಿಗೋಂಥ ವೆರೈಟಿ ಫಣಿಯೂರ್ 1. ಮತ್ತು ಹಾಗೆಯೇ ಕಳ್ಳಬಾಗಿಲಿಂದ ಬೇರೆ ದೇಶಕ್ಕೂ ಕೂಡ ಈ ವೆರೈಟಿ ಬ್ರೆಜಿಲಲ್ಲೂ ಹೋಗಿದೆ, ಶ್ರೀಲಂಕಾದಲ್ಲೂ ಹೋಗಿದೆ, ಇಂಡೋನೇಷ್ಯಾದಲ್ಲೂ ಹೋಗಿದೆ, ವಿಯೆಟ್ನಾಮಲ್ಲೂ ಕೂಡ ಹೋಗಿದೆ. ಆದರೆ ನಮ್ಮ ದೇಶದಲ್ಲಿ ಇದು ಹೆಚ್ಚು ಅದೇ ಹೆಸರು ಕೊಟ್ಕೊಂಡು ನಾವು ಅದನ್ನು ಅಭಿವೃದ್ಧಿ ಮಾಡಿಸ್ತಾ ಇರೋದು. ಈಗಾಗಲೇ ಇದು ಬಿಡುಗಡೆಯಾಗಿ ಒಂದು 52 ವರ್ಷ ಕಳೆದಿದೆ. ವೀಕ್ಷಕರು, ಇಲ್ಲಿ ನೀವು ಗಮನಿಸಬೇಕಾದ್ದು ಎತ್ತರವಾಗಿ ಬೆಳೆದಿರೋ ರಬ್ಬರ್ ಮರ ಇದೆ. ಅದನ್ನು ಈಗ ಮೆಣಸಿಗೆ ಆಧಾರವಾಗಿ ಹಾಕಿದರೆ, ಆದರೆ ಅದರಲ್ಲಿ ಕಾಣ್ತಾ ಇರೋದು ನಾವು ಹೆಚ್ಚು ಫಣಿಯೂರ್ 1 ವೆರೈಟಿ ಎತ್ತರ ಇದ್ದಲ್ಲಿ. ಇನ್ನೊಂದು ಲೈನು ಮಧ್ಯದ ಸ್ಪೇಸಲ್ಲಿ ಗ್ಲಿರಿಸಿಡಿಯಾ ಹಾಕಿದ್ದಾರೆ. ಆ ಗ್ಲಿರಿಸಿಡಿಯಾದಲ್ಲಿ ನಾವು ಹಾಕಿರೋದು ನೀಲಮುಂಡಿ, ಈಗ ಇಲ್ಲಿ ನಾವು ಕಾಣ್ತಾ ಇರೋದು. ಇದು ಕೂಡ ಅಷ್ಟೇ, ನೀವು ಕೆಳಗಿಂದ ಮೇಲಿನವರೆಗೂ ಕೂಡ ಅದು ಅಗಲವಾಗಿ ಬೆಳೆದಿದೆ. ಇದು ಕೇವಲ ಕೆಲವೊಂದು 2 ವರ್ಷ ಆಗಿದೆ, ಕೆಲವೊಂದು 3 ವರ್ಷ ಆಗಿದೆ. ಇದು ರಬ್ಬರಲ್ಲಿ ನಾವು ನೋಡ್ತಾ ಇರೋದು ಈಗಾಗಲೇ 6 ವರ್ಷ ಕಳೆದಿದೆ. ಈ ರಬ್ಬರಲ್ಲಿ ಕಾಳ್ತಾರೆ. ಇದು 3ನೇ ವರ್ಷದಲ್ಲಿದೆ ಈ ಗ್ಲಿರಿಸೈಡಲ್ಲಿ ಕಾಣ್ತಾ ಇರೋ ಅಂಥದ್ದು. ಇದು ನೀಲಮುಂಡಿ
ಒಂದು ಇಡುಕಿ ಡಿಸ್ಟ್ರಿಕ್ನಲ್ಲಿ ಭಾಳ ಪ್ರಖ್ಯಾತವಾದ ಒಂದು ವೆರೈಟಿ. ಇದಕ್ಕೆ ಸೊರಗು ರೋಗ ನಾವು ಪ್ರಕೃತಿ ಮೂಲಕ ನ್ಯಾಚುರಲ್ ಆಗಿ ಸ್ಪ್ರೆಡ್ ಆಗೋ ಅಂತ ರೆಸಿಸ್ಟ್ ಮಾಡಲಿಕ್ಕೆ ಸ್ವಲ್ಪ ಶಕ್ತಿ ಇದೆ ನೀಲಮುಂಡಿನಲ್ಲಿ. ಮತ್ತು ಹಾಗೆಯೇ ನೆರಳು ಇದ್ದ ಜಾಗದಲ್ಲಿ ದಾಟುಮಣಿ ಆಗೋದು, ಆಂಥ್ರಾಕ್ನೋಸ್ ಬರೋದು ಒಂದು ಕಾಮನ್ ಪ್ರಾಬ್ಲಮ್ಮು ಪನ್ಯೂರ್ 1ಗೆ. ಈ ನೀಲಮುಂಡಿಗೆ ಆ ಸಮಸ್ಯೆ ಬಹಳ ಕಡಿಮೆ. ತಾವು ಈ ಕಾಳುಮೆಣಸಲ್ಲಿ ಕೇರಳದಲ್ಲಿ 100ಕ್ಕೂ ಹೆಚ್ಚು ತಳಿಗಳು ಗುರುತಿಸಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಒಂದು 21 ಹೆಚ್ಚು ವೆರೈಟಿಗಳು ಇದೆ. ಮತ್ತು ಹಾಗೆಯೇ ಒಂದು 21ಕ್ಕೂ ಹೆಚ್ಚು ರಿಲೀಸ್ಡ್ ವೆರೈಟಿಗಳಿದೆ. ಮತ್ತು ಬೆಳೆಗಾರ ಐಡೆಂಟಿಫೈ ಮಾಡಿದ್ದು ಹಲವಾರು ವೆರೈಟಿಗಳಿದೆ. ಈಗ ತಾವು ಗಮನಿಸ್ತಾ ಇರೋದು ಒಂದು ಚೋಲಮುಂಡಿ ಅಂತ. ಇದು ಸಣ್ಣ ಸರ, ಸಣ್ಣ ಕಾಳು, ಯಾವ ವೆರೈಟಿ ಫೇಲ್ ಆದರೂ ಕೂಡ ಈ ವೆರೈಟಿ ಕ್ರಾಪಲ್ಲಿ ಫೇಲ್ ಆಗೋದಿಲ್ಲ. ಆದರೆ ಈ ವರ್ಷ ಎಲ್ಲ ವಾತಾವರಣ ಮತ್ತು ಬೇಸಾಯ ಕ್ರಮಗಳು ಎಲ್ಲೂ ಕೂಡ ಭಾಳ ಅನುಕೂಲವಾಗೋದ್ರಿಂದ ಇದರಲ್ಲಿ ಅತಿ ಹೆಚ್ಚು ಫಸಲು. ಸಣ್ಣ ಸರ ಇದ್ದಿದ್ದು ಕೂಡ ಉದ್ದ ಸರ ಆಯಿತು. ಇದನ್ನು ತಾವು ಗಮನಿಸಬೇಕು. ಯಾವ ಬಳ್ಳಿ ಸೊರಗು ರೋಗ ಅಥವಾ ನಂಜು ರೋಗ ಬಂದು ಇದು ಸತ್ತರೂ ಕೂಡ ಈ ಬಳ್ಳಿ ಮಾತ್ರ ಎಲ್ಲೂ ಕೂಡ ಕಾಲು ತೆಗೆಯೋದಿಲ್ಲ, ಕಂಪ್ಲೀಟ್ ಬದುಕಿರುತ್ತೆ ಇದು. ಆದರೆ ಹಾರ್ವೆಸ್ಟ್ ಮಾಡಲಿಕ್ಕೆ ಮರ ಹತ್ತವನು ಮಾತ್ರ ಅಳ್ತಾನೆ. ಅವನು ಎಷ್ಟು ಕುಯ್ದರೂ ಕೂಡ ಇದು ಸಾಕಾಗೋದಿಲ್ಲ ಅಂತಲೇ ಕಿತ್ತು ಸಾಕಾಗಿ ಅರ್ಧ ಹುಚ್ಚಿಡಿತು ಸರ್ ಅಂತ ಅವನು ಕೂಡ ಹೇಳೋದುಂಟು. ಇದು ಚೋಲಮುಂಡಿ. ಆ್ಯಕ್ಚುಲಾಗಿ ಒಂದು ಹೈಬ್ರಿಡ್ ವೆರೈಟಿಗೆ ಈ ಗುಣ ಅಂದರೆ ಮಳೆ ಇಲ್ದಿದ್ರೂ ಕೂಡ ಬದುಕೋಂಥ ಗುಣ, ರೋಗ ಬಂದರೂ ಕೂಡ ಬದುಕೋಂಥ ಗುಣ, ಈ ಒಂದು ವಿಗರ್ ಇರೋದ್ರಿಂದ ಅದನ್ನೇ ಒಂದು ಪೇರೆಂಟಾಗಿ ಇದನ್ನು ಬಳಸಿ ಈಗಾಗಲೇ ಒಂದು ಸಂಕರ ತಳಿ, ಹೈಬ್ರಿಡ್ ತಳಿ ಕೂಡ ಈಗಾಗಲೇ ತಯಾರಾಗಿದೆ. ಇದು ಕೊಡಗುನ ಕೆಲವು ಜಾಗದಲ್ಲಿ ಸುಮಾರು ಒಂದು 98% ಆಂಥ್ರಾಕ್ನೋಸ್ ಬಂದು ಸತ್ತಿರ ಜಾಗದಲ್ಲೂ ಕೂಡ ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಫಸಲಿತ್ತು. ಮತ್ತು ಇದರಲ್ಲಿ ಆಂಥ್ರಾಕ್ನೋಸ್ ಎಲೆ ಚುಕ್ಕಿ ರೋಗದ ಪ್ರಮಾಣ ಅತಿ ಕಡಿಮೆ ಇತ್ತು. ಮತ್ತು ಹಾಗೆಯೇ ಒಂದು ತೋಟ ಗ್ರೀನ್ಫೀಲ್ಡ್ ಎಸ್ಟೇಟ್ ಅಂತ ಕೊಡಗಿನಲ್ಲಿ, ಆ ಜಾಗದಲ್ಲಿ ಈ ವೆರೈಟಿ ಇದ್ದರೂ ಅದು ಬಾಡ್ನಾ ವೈರಸ್ ಅಂದ್ಬಿಟ್ಟು ಒಂದು ನಂಜು ರೋಗದ ಕಾಯಿಲೆ, ಆ ರೋಗ ಇದ್ದರೂ ಕೂಡ ಇದನ್ನು ನಾನು ಪ್ರತ್ಯೇಕವಾಗಿ ಒಂದು 5 ವರ್ಷ ಗಮನಿಸಿದ್ದೀನಿ. 5 ವರ್ಷ ಕೂಡ ಇದು ಒಂದೇ ಸಮನಾದ ಒಂದು ಫಸಲು ಕೊಟ್ಟ ಅಂತ ಇದು ತಳಿ ಚೋಲಮುಂಡಿ. ಈಗ ತಾವು ನೋಡ್ತಾ ಇರೋದು ಇಡುಕಿನಲ್ಲಿ ಭಾಳ ಹೆಸರುವಾಸಿಯಾದ ಒಂದು ತಳಿ ನೀಲಮುಂಡಿ ಅಂತ. ಈ ನೀಲಮುಂಡಿದು ವಿಶೇಷ ಏನಂತಂದರೆ, ನಾನು ಒಂದು ಸುಮಾರು 3 ವರ್ಷ ಗಮನಿಸಿದ್ದ ಒಂದು ಅಡಿಕೆ ತೋಟದಲ್ಲಿ ಅಡಿಕೆ ಆಧಾರದಲ್ಲಿ ಈ ಬಳ್ಳಿ ಇದೆ. ಒಂದು 3 ವೇರಿಯಂಟ್ಸು ನೀಲಮುಂಡಿದು ಇತ್ತು. ಪನ್ಯೂರ್ 1 ಸಾಧಾರಣ ಒಂದು 90% ಬಳ್ಳಿ ಎಲ್ಲ ತೋಟದಲ್ಲಿ ಸತ್ತೋಯ್ತು. ಮತ್ತು ನಂತರ ಇನ್ನೊಂದು ಕುದುರುಗುಟ್ಟ ಅಂತ ಇನ್ನೊಂದು ವೆರೈಟಿ ಇತ್ತು, ಅದು ಕೂಡ ಸಾಯಿತು. ಆದರೆ ಒಂದು ಬಳ್ಳಿ ಕೂಡ ಅಳ್ಳಾಡ್ದಲೇ, ಹಳದಿಯೇ ಕೂಡ ಆಗದಲೇ ಇದ್ದಿದ್ದು ಅಂತಂದರೆ ನೀಲಮುಂಡಿ ಅಂತ. ಆಗ್ಲೇ ಈ ವೆರೈಟಿ ಬಗ್ಗೆ ಕೇರಳ ಕೃಷಿಕರು ಇದು ಕೊಳೆ ರೋಗ ತಡ್ಕೊಳ್ಳೋ ಅಂಥ ಶಕ್ತಿ ಇದೆ ಅಂದ್ಬಿಟ್ಟು ಅವ್ರನ್ನ ಗುರುತಿಸಿದ್ದಾರೆ. ಈಗ ಒಂದು ಭಾಳ ಹೊಸದಾದ ಒಂದು ವೆರೈಟಿ ವಿಜಯ ಅಂತ ಬಂದಿದೆ. ಅದರಲ್ಲಿ ಪನ್ಯೂರ್ 2ಗೂ ಕೂಡ ನೀಲಮುಂಡಿನ 2 ಕ್ರಾಸ್ ಮಾಡಿದ್ದಂಥ ಒಂದು ವೆರೈಟಿ. ಆ್ಯಸ್ ಎ ಡೋನರ್, ಆ್ಯಸ್ ಎ ಆ್ಯಕ್ಚುಲ್ ಪರ್ಫಾರ್ಮರ್ ಈ ವೆರೈಟಿ ನೀಲಮುಂಡಿ ಭಾಳ ಒಳ್ಳೆ ವೆರೈಟಿ. ತಾವು ಈಗ ಗಮನಿಸ್ತಾ ಇರೋದು ಅರಕಲಮುಂಡ ಅಂತ ಒಂದು, ಅರಕುಳಂ ಅಂತ ಕೇರಳದ ಒಂದು ಭಾಗ, ಅಲ್ಲಿನ ಹೆಸರುವಾಸಿ ತಳಿ ಇದು. ಈ ತಳಿದು ವಿಶಿಷ್ಟ ಏನಂತಂದರೆ ದಪ್ಪ ಕಾಳು ಮತ್ತು ಅದರ ಗುಣಗಳು ಕೂಡ ಭಾಳ ಚೆನ್ನಾಗಿದೆ. ಅತಿ ಹೆಚ್ಚು ಖಾರ, ಅತಿ ಹೆಚ್ಚು ಪರಿಮಳ ಇರೋಂಥ ಒಂದು ವೆರೈಟಿ. ಹೆಚ್ಚು ಮಳೆ ಬೀಳೋ ಜಾಗ ಮತ್ತು ನೆರಳಿರೋ ಜಾಗದಲ್ಲಿ ಸ್ವಲ್ಪ ದಾಟುಮಣಿಯಾಗಿದೆ. ಆದರೆ ಇಲ್ಲಿ ಈ ವರ್ಷ ಬೆಳಕಿನ ಪ್ರಮಾಣ ಮತ್ತು ನೀರು, ಗೊಬ್ಬರ ಎಲ್ಲನೂ ವ್ಯವಸ್ಥೆ ಸರಿಯಾಗಿರೋದ್ರಿಂದ ಆಲ್ಮೋಸ್ಟ್ ಬೇರೆ ತಳಿಗಳು ಹೇಗಿದೆಯೋ ಅಷ್ಟೇ ಫಸಲು ಈ ವೆರೈಟಿಗಳು ಕೂಡ ನಾವು ನೋಡ್ತಾ ಇದ್ದೀವಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ.
ಕೆಚ್ಚಲು ಕೇರ್. ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಪ್ರಕೃತಿ ಕೊಟ್ಟ ಇನ್ನೊಂದು ಉಡುಗೊರೆ. ಹೆಚ್ಚು ಶೀತ ಇರೋ ಜಾಗದಲ್ಲಾಗಲಿ ಅಥವಾ ಕೊಳೆ ರೋಗ ಬಂದ ಜಾಗದಲ್ಲಾದರೂ ಕೂಡ ಒಂದು ಸಾಧಾರಣ ಮಟ್ಟದ ಫಸಲು ಪ್ರತಿ ವರ್ಷ ಕೊಡೋ ಅಂಥ ಒಂದು ವೆರೈಟಿ ಇದು. ಇದನ್ನು ನಾವು ವೆಳ್ಳನೊಂಬನಂತ ನಾವು ಗುರುತಿಸ್ತೀವಿ. ಇದು ಸುಳ್ಯದ ಒಂದು 38 ಕಿಲೋಮೀಟ್ರ್ ದೂರದಲ್ಲಿ ಒಂದು ತೋಟದಲ್ಲಿ ಆ ವರ್ಷ ಒಂದು 328 ಇಂಚು ಮಳೆ ಆಗಿತ್ತು. ಆ ತೋಟದಲ್ಲಿ ಬೇರೆ ಎಲ್ಲ ವೆರೈಟಿಗಳು ಕೆಂಪಾಗಿದ್ದರೆ ಇದೊಂದು ವೆರೈಟಿ ಮಾತ್ರ ಹಸಿರಾಗಿತ್ತು. ಅದು ಇದರ ವಿಶೇಷ. ಹೆಚ್ಚು ಮಳೆ ಬಂದರೂ ಕೂಡ ತಡ್ಕೊಳ್ಳೋ ಅಂಥ ಒಂದು ಶಕ್ತಿ ಇರೋ ಅಂಥ ಒಂದು ವೆರೈಟಿ. ಹಾಗಾಗಿ ಈ ವೆಳ್ಳನೊಂಬನ್ ಮತ್ತು ನೀಲಮುಂಡಿ ಇಡುಕಿನಲ್ಲಿ ಹಲವಾರು ಭಾಗದಲ್ಲಿ ಇನ್ನೂ ಕೂಡ ಅದೇ ಉತ್ತುಂಗದಲ್ಲಿ ಈಗಲೂ ಕೂಡ ಇದೆ. ಈ ವೆಳ್ಳನೊಂಬನ್ ವೆರೈಟಿನಲ್ಲಿ ಮೊದಲು ತಿಳಿ ಹಸಿರು ಬಣ್ಣ ಇರುತ್ತೆ. ಕಾಳು ಹಣ್ಣಾಗ ಹಂತಕ್ಕೆ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ನಂತರ ಪೂರ್ತಿ ಹಣ್ಣಾದಾಗ ಕೆಂಪಿರುತ್ತೆ. ಅಂದರೆ ನಾವು ಕಾಮನ್ನಾಗಿ ಒಂದು ದೇವ್ರ ಪೂಜೆಗೆ ಕೂತಾಗ ವಿಭೂತಿ ಹಚ್ಕೊಂಡು ಅರಿಶಿನ ಕುಂಕುಮ ಹಾಕಿ ಇಟ್ಟಂಗೆ ಈ ಸರಗಳಲ್ಲಿ ಕಾಣಿಸುತ್ತೆ. ಈ ತಳಿದು ವಿಶೇಷ ಆ ಬಣ್ಣ ಬದಲಾವಣೆ. ಹಾಗಾಗಿಯೇ ಅದಕ್ಕೆ ತಿಳಿ ಹಸಿರು ಬಣ್ಣ ಇರೋದ್ರಿಂದ ಅದಕ್ಕೆ ವೆಳ್ಳನೊಂಬನ್ ಅಂತಲೇ ಹೆಸರು ಬಂದಿರುತ್ತೆ. ಈಗ ನೋಡ್ತಾ ಇರೋದು ತಳಿ ಪೂಂಜಾರ ಮುಂಡ ಅಂದ್ಬಿಟ್ಟು. ಇದು ಕೊಟ್ಟಾಯ ಮತ್ತು ಹಾಗೆಯೇ ಇಡುಕಿ ಡಿಸ್ಟ್ರಿಕ್ಟ್ ಆ ಜಾಗದಲ್ಲಿ ಕೆಲವು ತೋಟಗಳಲ್ಲಿ ಮಾತ್ರ ಇದನ್ನು ಅಲ್ಲಿ ಹೆಚ್ಚಾಗಿ ತೇವನ ಮುಂಡಿ ನಾವು ನೋಡ್ತೀವಿ. ಕೆಲವು ತೋಟಗಳಲ್ಲಿ ಮಾತ್ರ ಈ ಪೂಂಜಾರ ಮುಂಡ ನೋಡ್ತೀವಿ. ಈ ಪೂಂಜಾರ ಮುಂಡ ಅತಿ ಉದ್ದ ಸರ, ಕಾಳು ಅತಿ ದುಂಡಾಗಿದೆ. ಆದರೆ ಉತ್ತಮ ಗುಣಮಟ್ಟದ ಫಸಲು ಕೊಡೋ ಅಂಥ ಒಂದು ವೆರೈಟಿ. ಮಿತ್ರರೇ, ತಾವು ಈಗ ನೋಡ್ತಾ ಇರೋದು ಕರಿಮುಂಡ ತಳಿ. ಕರಿಮುಂಡದಲ್ಲಿ ನಮ್ಮ ಮಾತೃ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚಲ್ಲಿ ಒಂದು 84 ಹೆಚ್ಚು ಅಕ್ಸೆಷನ್ಸು ಅದನ್ನು ಗುರುತಿಸಿ ಇಟ್ಟಿದ್ದರು. ಈಗ ಕರಿಮುಂಡದಲ್ಲಿ ಈಗಾಗಲೇ 3 ತಳಿಗಳು ಬಿಡುಗಡೆ ಆಗಿದೆ. ಶ್ರೀಕರ, ಶುಭಕರ, ಪನ್ನೀರ್ 6 ಅಂತ. ಇದು ಸಮುದ್ರ ಮಟ್ಟದಿಂದ ಹಿಡಿದು 4200 ಅಡಿ ಎತ್ತರದವರೆಗೂ ಕೂಡ ಇದು ಹೊಂದಾಣಿಕೆಯಾಗಿ ಬೆಳೆಯುತ್ತೆ. ಅತಿ ಉತ್ಕೃಷ್ಟ ಗುಣಮಟ್ಟದ ಕಾಳುಮೆಣಸಂತೂ ಬರುತ್ತೆ. ನಾವು ಲೀಟ್ರ್ ವೆಯ್ಟಲ್ಲಿ ಈಗ ಪನ್ನೀರು ಅಂತ ತೆಗೆದ್ರೆ ಸುಮಾರು 510 ಒಂದು ಲೀಟ್ರನ್ನ ತೆಗೆದು ನಾವು ಅದನ್ನು ತೂಕ ಮಾಡಿದ್ರೆ 510ರಿಂದ 560ವರೆಗೂ ಬಂದರೆ ಇದು 780ವರೆಗೂ ಕೂಡ ಲೀಟ್ರ್ ವೆಯ್ಟ್ ಬರುತ್ತೆ ಈ ಕರಿಮುಂಡದಲ್ಲಿ. ಮತ್ತು ಕಾಳು ಗುಣ ಅಂತೂ ಭಾಳ ಚೆನ್ನಾಗಿದೆ, ಗುಣಮಟ್ಟ. ಅದರಲ್ಲಿ ಇದು ಪೈಪರಿನ್ ಆಗಲಿ, ಓಲಿರೆಸಿನ್ ಅಂಶ ಆಗಲಿ, ಅದು ಅತಿ ಗುಣಮಟ್ಟ ಇದೆ. ಮತ್ತು ಇದಕ್ಕೂ ಕೂಡ ನೆರಳು ಹೊಂದ್ಕೊಂಡು ಬೆಳೆ ಅಂತ ಒಂದು ಗುಣ. ಆದರೆ ಒಂದು ಮೈನಸ್ ಪಾಯಿಂಟ್ ಏನಂತಂದರೆ ನೀರು ನಿಂತರೆ ಈ ವೆರೈಟಿಗಳಲ್ಲಿ ಮೊದಲು ಸಾಯೋದು ಕರಿಮುಂಡ. ಆದರೆ ಎಲ್ಲ ವೆರೈಟಿಗಳು ಹಾಕಿದಾಗ ಮೊದಲು ಫಸಲು ಬರೋದು ಕರಿಮುಂಡ.
ಮತ್ತು ಇದಕ್ಕೆ ನೀರಿಂದು ವ್ಯವಸ್ಥೆಯಲ್ಲಿ ತೊಂದರೆ ಆದಲು ಅಥವಾ ಸ್ಪ್ರೇಯಿಂಗ್ನಲ್ಲೂ ಕೂಡ ತೊಂದರೆ ಆದರೂ ಕೂಡ ಏನು ಎಲೆ ಚುಕ್ಕಿ ಆಗಲಿ ಆಂಥ್ರಾಕ್ನೋಸ್ ಆಗಲಿ ಇದಕ್ಕೆ ಬರೋದಿಲ್ಲ. ಮತ್ತು ಕಾಳು ಯಾವ ಹಂತದಲ್ಲಿ ಸರ ಬಂದರೂ ಕೂಡ ಚೆನ್ನಾಗಿ ಅದು ಕಾಳು ಕಟ್ಟುತ್ತೆ. ಮತ್ತು ಈಗಂತೂ ಕುಂಡದಲ್ಲಿ ಕಾಳು ಮೆಣಸು ಬೆಳೆಸೋದು ಒಂದು ಫ್ಯಾಷನ್ನು. ಯಾರಾದರೂ ಕುಂಡದಲ್ಲಿ ಬೆಳೆಸೋ ಅಂಥ ಒಂದು ಬುಷ್ ಪೇಪರ್ ಮಾಡೋದಾದರೆ ಈ ಕರಿಮುಂಡ ಭಾಳ ಸೂಕ್ತವಾದ ತಳಿ. ಅದರ ಜೊತೆಗೆ ತೇವಮ್ಮು, ನೀಲಮುಂಡಿ ಇವುಗಳನ್ನ ನಾವು ಸೇರಿಸ್ಕೊಳ್ಬೋದು. ಈಗ ನೀವು ನೋಡ್ತಾ ಇರೋದು V1 ಅಂತ ಕರಿಮುಂಡದಿಂದ ಅಭಿವೃದ್ಧಿಪಡಿಸಿದ ಒಂದು ತಳಿ. ಇದಕ್ಕೆ ಒಂದು ಫೀಲ್ಡ್ ಟಾಲರೆನ್ಸ್ ಇದೆ ವಿಲ್ಟ್ಗೆ. ಪೂರಾ ಇಂಡಿಯಾದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾದ ತಳಿ ಕರಿಮುಂಡ ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರಕ್ಕೂ ಜಾಗದಲ್ಲೂ ಕೂಡ ಕರಿಮುಂಡ ಹೊಂದಾಣಿಕೆಯಾಗಿ ಬೆಳೆಯುತ್ತೆ. ಇದು ಮೂಲ ಒಂದು ಸಾಗರ ಹತ್ರ ಒಂದು ಲಿಂಗದಳ್ಳಿ ಅಂತ ಇದೆ, ಅಲ್ಲಿ ಒಂದು ಪ್ಲಾಟಲ್ಲಿ ಕ್ಲೋಸ್ ಸ್ಪೇಸಿಂಗಲ್ಲಿ ಕರಿಮುಂಡ ಬ್ಲಾಕ್ ಹಾಕಿದ್ರು. ಆ ಕರಿಮುಂಡ ಬ್ಲಾಕಲ್ಲಿ ಸೊರಗು ರೋಗ ಬಂತು. ಸೊರಗು ರೋಗ ಬಂದು ಆ ಬ್ಲಾಕ್ನಲ್ಲಿ ಪೂರ್ತಿ ಗಿಡಗಳೆಲ್ಲ ಸೊರಗು ರೋಗದಿಂದ ಸತ್ತೋಯ್ತು. ಅದರಲ್ಲಿ ಒಂದೊಂದು ಗಿಡಗಳನ್ನ ಉಳಿದಿದ್ವು. ಅದನ್ನ ಅವರೇ ಪ್ರತ್ಯೇಕವಾಗಿ ಅದನ್ನು ಇಟ್ಕೊಂಡು ಫೀಲ್ಡ್ ಟಾಲರೆನ್ಸ್ ವಿಲ್ಟ್ಗಿದೆ ಅಂತ ಗುರುತಿಸಿ ಈಗ ಅದನ್ನು ಮತ್ತೆ ಬೇರೆ ಭಾಗದಲ್ಲಿ ಟೆಸ್ಟ್ ಮಾಡಿದಾಗ ಮತ್ತೆ ಅದಕ್ಕೆ ರೋಗ ಬಂದಿರಲಿಲ್ಲ. ಹಾಗಾಗಿ ಇದನ್ನು ನಾವು ಪಾಸಿಬಲ್ ಕ್ಯಾಂಡಿಡೇಟು ವಿಲ್ಟ್ ರೆಸಿಸ್ಟೆನ್ಸ್ಗೆ ಕರಿಮುಂಡದಲ್ಲಿದೆ ಅಂತ ನಾವು ಗುರುತಿಸಿ ಇದಕ್ಕೆ V1 V2 ಅಂದ್ಬಿಟ್ಟು ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೀವಿ. ಈಗ ತಾವು ಗಮನಿಸ್ತಾ ಇರೋದು ಇಂಪೀರಿಯನ್ ಅಂದ್ಬಿಟ್ಟು ಒಂದು ವಿಶಿಷ್ಟವಾದ ತಳಿ ಇದು ಇತ್ತೀಚೆಗೆ ಇದು ಬೆಳೆಗಾರ ತೋಟದಿಂದ ಕಣ್ಮರೆ ಆಗ್ತಾಯಿದೆ. ಮುಖ್ಯ ಕಾರಣ ಏನಂತಂದರೆ ಇದು ಹಣ್ಣಾಗೋದು ಭಾಳ ಲೇಟು. ಬೇರೆ ತಳಿಗಳು ಜನವರಿ 2ನೇ ವಾರದಿಂದ ಶುರುವಾಗಿ ಮಾರ್ಚ್ 1ನೇ ವಾರ 2ನೇ ವಾರಕ್ಕೆ ಮುಗಿದೋದ್ರೆ ಇದು ಏಪ್ರಿಲ್ ನಂತರ ಇದು ಹಣ್ಣಾಗುತ್ತೆ. ಇದಕ್ಕೆ ಇಂಪೀರಿಯನ್ ಅಂತ ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಈ ಕಾಳುಗಳು 5 ಸಾಲಲ್ಲಿದ್ದು ಅದು ಸ್ವಲ್ಪ ಸುತ್ತಕೊಂಡಿರುತ್ತೆ. ಇಂಪೀರಿಯನ್ ಅಂದರೆ 5 ಸಾಲದು ಒಂದು ಕಡೆ ಸ್ಪ್ರಿಂಗ್ ಥರ ಅದು ಟರ್ನ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಇಂಪೀರಿಯನ್ ಅಂತ ಒಂದು ಹೆಸರು ಬಂದಿದೆ. ಈ ಇಂಪೀರಿಯನ್ನಲ್ಲೂ ಕೂಡ ಒಂದು ವೆರೈಟಿ ಡೆವಲಪ್ ಆಗಿದೆ, ಅದಕ್ಕೆ ಪಂಚಮಿ ಅಂತ ಹೆಸರು ಕೊಟ್ಟಿದ್ದಾರೆ. ಪಂಚಮಿ ಅಗೇನ್ 5 ಸಾಲು ಅದರಲ್ಲಿ ಕಾಳುಗಳು ಬರುತ್ತೆ. ಮತ್ತು ಹಾಗೆಯೇ ಚಿಕ್ಕ ಸರದ್ದು ಇಂಪೀರಿಯನ್ ಕೂಡ ಇದೆ, ಉದ್ದ ಸರದ್ದು ಇಂಪೀರಿಯನ್ ಕೂಡ ಇದೆ. ಇದು ಸಾಧಾರಣ ಚೆನ್ನಾಗಿರೋ ಅಂಥ ಒಂದು ವೆರೈಟಿ. ಇದು ಎಲೆ ಚಿಕ್ಕಿ ರೋಗನ ತಡ್ಕೊಳ್ಳುತ್ತೆ. ಸ್ವಲ್ಪ ಶೀತ ಹೆಚ್ಚಾದರೂ ಕೂಡ ಇದು ತಡ್ಕೊಳ್ಳುತ್ತೆ. ನೀರಾವರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಇದು ತಡ್ಕೊಳ್ಳುತ್ತೆ. ಇದು ನೆರಳು ಹೆಚ್ಚಿದ ಕಡೆ ನಾವು ಬೆಳಿಬೇಕು ಅಂತಂದರೆ ಇಂಪೀರಿಯನ್ ಹಾಕ್ಬೋದು. ನಾವು ಒಂದು ಇತ್ತೀಚೆಗೆ ರಿಪ್ಪನ್ಪೇಟೆ ಸಮೀಪ ಒಂದು 50 ವೆರೈಟಿದು ಒಂದು ಟ್ರಯಲ್ ಹಾಕಿದಾಗ ನಮ್ಮ ಅಂದಾಜು ಬೇರೆ ವೆರೈಟಿಗಳು ಚೆನ್ನಾಗಿ ಬರುತ್ತೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಆದರೆ ಎಲ್ಲಕ್ಕೂ ಮೀರಿ ನಂಬರ್ 1 ವೆರೈಟಿ ಯಾವುದು ನೆರಳಿಗೆ ಬರೋ ಅಂಥ ವೆರೈಟಿ ಹೋಗಿ ಬಿಸಿಲಲ್ಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಅಂಥ ವೆರೈಟಿ ಆಗೋಯಿತು ಪಂಚಮಿ. ಅದೇ ಇದು ಇಂಪೀರಿಯನ್ನು. ಮತ್ತು ನಂತರದ ಸ್ಥಾನ ಪನ್ನೀರ್ 2ಕ್ಕೆ ಬಂತು. ಈಗ ಗಮನಿಸ್ತಾ ಇರೋ ವೆರೈಟಿ ಇಂಪೀರಿಯನ್ನಲ್ಲಿ ಕುಡಿ ಭಾಗ ಕೆಂಪಿರುತ್ತೆ, ಡಾರ್ಕ್ ಪರ್ಪಲ್ ಇರುತ್ತೆ. ಒಂದು ಪನ್ನೀರ್ 1 ಪನ್ನೀರ್ 2ನಲ್ಲಿ ಬಿಳಿ ಭಾಗ ಇದ್ದರೆ ಸುಮಾರು ಎಲ್ಲ ವೆರೈಟಿಗಳಲ್ಲಿ ಕೂಡ ತುದಿ ಕೆಂಪಿರುತ್ತೆ. ಆದರೆ ಇಂಪೀರಿಯನ್ನಲ್ಲಿ ಹೆಚ್ಚು ಕೆಂಪಿರುತ್ತೆ. ಇಂಪೀರಿಯನ್ ಮತ್ತು ನೀಲಮುಂಡಿನಲ್ಲಿ ಹೆಚ್ಚು ಕೆಂಪಿರುತ್ತೆ ತುದಿ ಭಾಗ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ.
ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನೆಕ್ಸ್ಟ್ ಜೆನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್. ಅಡಿಕೆ ಬೇಯಿಸಲು ನೀರು, ಕಟ್ಟಿಗೆ, ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ. ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು. ಬಣ್ಣ, ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ. 3% ಹೆಚ್ಚಿನ ತೂಕ. ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್. 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಈಗ ತಾವು ಗಮನಿಸ್ತಾ ಇರೋದು ಪನ್ಯೂರ್ 5 ಅಂತ ಒಂದು ಸುಧಾರಿತ ತಳಿ ಇದು. ಈ ತಳಿ ಸಾಧಾರಣ ಇದು ಕೂಡ ಸಮುದ್ರ ಮಟ್ಟದಿಂದ ಒಂದು 4000 ಅಡಿ ಎತ್ತರದವರೆಗೂ ಕೂಡ ಇದು ಭಾಳ ಚೆನ್ನಾಗಿ ಫಸಲು ಕೊಡುತ್ತೆ. ಸ್ವಲ್ಪ ನೆರಳು ಇದ್ದ ಜಾಗದಲ್ಲೂ ಕೂಡ ಇಲ್ಲಿ ಇದೀ ತಳಿಗೇನು ಫಸಲದು ಪ್ರಮಾಣ ಏನು ಕಡಿಮೆ ಏನೂ ಆಗೋದಿಲ್ಲ. ಮತ್ತು ಎಲೆ ಚುಕ್ಕಿ ರೋಗ ತಡ್ಕೊಳ್ಳೋ ಶಕ್ತಿ ಕೂಡ ಈ ತಳಿಗಿದೆ. ಆದರೆ ಸೊರಗು ರೋಗ ಬೇರೆ ತಳಿಗಳಿಗೆ ಬಂದ ಹಾಗೆ ಇದಕ್ಕೂ ಕೂಡ ಬರುತ್ತೆ. ಇದು ಯಾರಾದರೂ ಅಡಿಕೆ ತೋಟಗಳಲ್ಲಿ ನಾನ್ ಕನ್ವೆನ್ಷನಲ್ ಏರಿಯಾದಲ್ಲಿ ಒಣ ಪ್ರದೇಶಗಳಲ್ಲಿ ಹಾಕೋದಾದರೆ ನೀವು ಆಯ್ಕೆ ಮಾಡಿದ ತಳಿಗಳಲ್ಲಿ ಪನ್ಯೂರ್ 2 ಒಂದಾಗಿರಬೇಕು, ಪನ್ಯೂರ್ 5 ಕೂಡ ಒಂದಾಗಿರಬೇಕು. ಪನ್ಯೂರು 5 ವೆರೈಟಿನ ನಾವು ಕಾಫಿ ತೋಟಗಳಲ್ಲಿ ಅಥವಾ ಅಡಿಕೆ ತೋಟಗಳಲ್ಲಿ ಹೆಚ್ಚು ನೆರಳಿರೋ ಕಡೆ ಕೂಡ ನಾವು ಹಾಕ್ಬೋದು ಅಂತ ನಾವು ಅದನ್ನು ಶಿಫಾರಸು ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಸಿಲ್ವರ್ ಓಕ್ ಸ್ಟ್ಯಾಂಡರ್ಡಲ್ಲಿ 8 ಅಡಿ ಲೈನಿಂದ ಲೈನ್ಗೆ, ಗಿಡದಿಂದ ಗಿಡಕ್ಕೆ ಸ್ಪೇಸಿಂಗಲ್ಲಿ ಪನ್ಯೂರ್ 5 ಹಾಕಿದೆ. ಇದು ಕೂಡ ಫಸಲು ಸಾಧಾರಣ ನಮಗೆ ಅದು ವಿಶ್ವಾಸ ಕೊಡೋಷ್ಟು ಮಟ್ಟಿಗೆ ಫಸಲು ಮಟ್ಟ ಇದೆ. ಮತ್ತು ಮೇಲ್ಗಡೆ ನಾವು ಮರ ಬಿಟ್ಟು ಮರನ ನಾವು ಟಾಪ್ ಮಾಡಿದಾಗ ಬೆಳಕಿನ ಪ್ರಮಾಣ ಜಾಸ್ತಿ ಆದಂಗೆ ಇದು ಕೂಡ ಒಳ್ಳೆಯ ಉತ್ತಮ ಫಸಲು ಕೊಡೋ ಅಂಥ ಹಂತಕ್ಕೆ ಬರುತ್ತೆ. ಸ್ನೇಹಿತರೆ, ಇದು ಇನ್ನೊಂದು ಅತ್ಯುತ್ತಮ ತಳಿ. ಇದು ಮಲೆನಾಡು ಅಲ್ಲದೆ ಬೇರೆ ಬಯಲುಸೀಮೆ ಪ್ರದೇಶಕ್ಕೆ ನೀವು ಆಯ್ಕೆ ಮಾಡೋ ತಳಿಗಳು ಅಂತ ಏನಾದರೂ ಒಂದು ನಿಮ್ಮ ಆಯ್ಕೆ ಪಟ್ಟಿ ಇದ್ದರೆ ಇದಕ್ಕೆ ನಂಬರ್ 2 ರ್ಯಾಂಕಿಂಗ್ ಕೊಡಿ. ಪನ್ಯೂರ್ 2 ಇದು ಬಾಲನ್ಕೋಟ ಅಂದ್ಬಿಟ್ಟು ಒಂದು ಸ್ಥಾನಿಕ ತಳಿ ಕೇರಳದಲ್ಲಿ. ಅದು ಮಲೆನಾಡಲ್ಲಿ ಕೂಡ ಹಲವಾರು ಪ್ರದೇಶಗಳಲ್ಲಿ ಕಂಡಿದೆ. ಆ ಬಾಲನ್ಕೋಟದಿಂದ ಅಭಿವೃದ್ಧಿಪಡಿಸಿದ ತಳಿ ಇದು. ಇದು ಪ್ರತಿ ವರ್ಷ ಒಳ್ಳೆಯ ಫಸಲು ಬರುತ್ತೆ. ಸ್ವಲ್ಪ ಪನ್ಯೂರ್ಗೆ ಹೋಲಿಸಿದ್ರೆ ಕಡಿಮೆ ಅಂದರೂ ಕೂಡ ಸರದ ಸಂಖ್ಯೆ ಜಾಸ್ತಿ ಇದೆ. ಕಾಳಿನ ಪ್ರಮಾಣ 80ಕ್ಕೂ ಹೆಚ್ಚು ಬರುತ್ತೆ ಪ್ರತಿ ಆವರೇಜ್ ಕಾಳು ಪ್ರತಿ ಸರಕ್ಕೆ. ಮತ್ತು ಇದರ ಒಣ ಕಾಳುಮೆಣಸಿನ ಪ್ರಮಾಣ ಮತ್ತು ಅದರ ಗುಣ ಅದೆಲ್ಲ ಭಾಳ ಚೆನ್ನಾಗಿದೆ. ಸ್ವಲ್ಪ ನೀರಿಂದು ವೈಪರೀತ್ಯ ಆದರೂ ಕೂಡ ಇದು ತಡ್ಕೊಳ್ಳುತ್ತೆ. ಒಟ್ಟಾರೆ ಹೇಳೋದಾದರೆ ಒಣ ಪ್ರದೇಶಕ್ಕೆ ಸೂಕ್ತವಾದ ಅತಿ ಪ್ರಮುಖವಾದ ಒಂದು ತಳಿ ಇದು. ನಾವು ಒಣ ಪ್ರದೇಶಗಳಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಆದರೆ ಅಡಿಕೆ ತೋಟಕ್ಕೂ ಏನು ಸಮಸ್ಯೆ ಇಲ್ಲ. ಇದಕ್ಕಾಗಲೇ 8 ವರ್ಷ ಕಳೆದಿದೆ ಈ ಬಳ್ಳಿಗೆ. ಮತ್ತು ಪ್ರತಿ ವರ್ಷ ಒಳ್ಳೆಯ ಫಸಲು ಇದರಿಂದ ಸುಧಾರಿಸಿದ ಫಸಲು ಬರ್ತಾಯಿದೆ. ನಾವು
ಪ್ರತ್ಯೇಕವಾಗಿ ನಾವು ಇದನ್ನು ಹಾರ್ವೆಸ್ಟ್ ಮಾಡಿದಾಗ ಒಂದು 5-6 ವರ್ಷ ಕಳೆದ ಪನ್ನೀರ್ 2ನಲ್ಲಿ 52 kg ಗ್ರೀನ್ ಕೂಡ ಬಂದಿದೆ. ಸ್ನೇಹಿತರೆ, ಈಗ ತಾವು ಗಮನಿಸ್ತಾ ಇರೋದು ಪನ್ನೀರ್ 3 ಮೊದಲ ಸಂಕರ ತಳಿ. ನಾನು ಆಗಲೇ ಪ್ರಸ್ತಾಪಿಸಿದೆ, ಪನ್ನೀರ್ 1 ಅಂತ. ಅದಕ್ಕೆ ಅಮ್ಮ ಉದರಂಕೋಟ, ಅಪ್ಪ ಚೆರಿಯ ಕನ್ನಿಕಾಡನ್. ಅದೇ ಅಪ್ಪ ಅಮ್ಮದಲ್ಲಿ ಇನ್ನೊಂದು ಗಿಡ ಪನ್ನೀರ್ 3 ಆಯಿತು. ಆದರೆ ಇದು ವ್ಯತ್ಯಾಸ ಏನಂತಂದರೆ, ಇದು ಪನ್ನೀರ್ 1 ಅಷ್ಟೇ ಈ ಫಸಲು ಪ್ರಮಾಣ ಎಲ್ಲ ಚೆನ್ನಾಗಿದೆ, ಆದರೆ ಅದರ ತುದಿ ಕೆಂಪಿದೆ. ಅದರ ಸರ ಯಾವ ಕಾರಣಕ್ಕೂ ಪನ್ನೀರ್ 1ಗಿಂತ ಕಳಪೆ ಏನಲ್ಲ, ಅಷ್ಟೇ ಚೆನ್ನಾಗಿದೆ. ಫಸಲಿನ ಕೂಡ ಸಾಮರ್ಥ್ಯ ಕೂಡ ಅದು ಚೆನ್ನಾಗಿದೆ. ಇದು ಹೆಚ್ಚು ಕಡಿಮೆ ನಮ್ಮ ಬೆಳೆಗಾರರಿಂದ ಒಂದು ಮರೆತು ಹೋದ ತಳಿ, ಆದರೆ ಅದರ ಫಸಲು ಪ್ರಮಾಣ ನಾವು ನೋಡಿದ್ರೆ ಭಾಳ ಸೂಕ್ತವಾದ ತಳಿ ಪನ್ನೀರ್ 3. ಸ್ನೇಹಿತರೆ, ತಾವು ಈಗ ನೋಡ್ತಾ ಇರೋದು ಪನ್ನೀರ್ 1 ಕುಡಿ ಕಲರ್ ಹೇಗಿದೆ ಅಂತ ನೋಡಿ. ಇದು ತಿಳಿ ಹಸಿರು ಅಥವಾ ಬಿಳಿ ಅಂತಲೂ ತಾವು ಹೇಳ್ಬೋದು. ಇದು ಕೂಡ ತಿಳಿ ಬಿಳಿ ಇದ್ದರೂ ಕೂಡ ಎಲೆನಲ್ಲಿ ಕೆಂಪು ಬಣ್ಣ ಕಾಣಿಸುತ್ತೆ. ಮತ್ತು ಪನ್ನೀರ್ 3ನಲ್ಲಿ ಪೂರ್ತಿ ಕೆಂಪು ಬಣ್ಣನೇ ಕಾಣಿಸುತ್ತೆ. ಸ್ನೇಹಿತರೆ, ತಾವು ನೋಡ್ತಾ ಇರೋದು ಈಗ ತೇವಮುಂಡಿ ಅಂದ್ಬಿಟ್ಟು ಒಂದು ರಾಜಕುಮಾರಿ ಅಂದ್ಬಿಟ್ಟು ಇಡುಕಿನಲ್ಲಿ ಒಂದು ಏರಿಯಾ. ಆ ಏರಿಯಾದಲ್ಲಿ ರಾಜಕುಮಾರಿ ಸ್ಪೆಷಲ್ ಅಂದ್ಬಿಟ್ಟು ಒಂದು ಸ್ಪೆಷಲ್ ವೆರೈಟಿ ಪೆಪ್ಪರ್ನ ಈಚೆಗೆ ತಂದಿದ್ದಾರೆ. ಸ್ವಲ್ಪ ಕಡಿಮೆ, ಆದರೆ ಭಾಳ ಉತ್ಕೃಷ್ಟವಾದ ಹೆಚ್ಚು ತೂಕ ಇರೋ ಅಂಥ ಒಂದು ವೆರೈಟಿ. ಆ ತೇವಮುಂಡಿಯಿಂದ ಇದು ಅಭಿವೃದ್ಧಿಪಡಿಸಿದ ವೆರೈಟಿ ಇದು. ಇದಕ್ಕೆ ತೇವಮ್ ಅಂತಲೇ ನಾವು ಹೆಸರು ಕೊಟ್ಟಿದ್ದೀವಿ. ಇದು ISR ಕ್ಯಾಲಿಕಟ್ಟಿಂದ ಬಿಡುಗಡೆ ಆಗಿದ್ದು ತಳಿ ಇದು. ಇದು ತಾವು ನೋಡ್ತಾ ಇರೋದು ಕೇವಲ 1 ವರ್ಷ 4 ತಿಂಗಳು ಮಾತ್ರ ಆಗಿದೆ. ಇದು ಪೂರ 100ಕ್ಕೆ 100ರಷ್ಟು ಕೂಡ ಶುದ್ಧ ಏರು ಕುಡಿಯಿಂದ ಬಂದಿರೋದು ಇದು. ಇದು ಇಲ್ಲಿ ಅದೇ ತೇವಮಿಂದ ಅವು ಅಭಿವೃದ್ಧಿಪಡಿಸಿದ್ದು ಒಂದು ಬ್ಲಾಕೇ ಕೂಡ ಆಗಿದೆ. ಇಲ್ಲಿ ನಾವು 50 ವೆರೈಟಿಗಳು ನೋಡ್ತೀವಿ. ಪ್ರತ್ಯೇಕವಾಗಿ ಪ್ರತಿಯೊಂದು ವೆರೈಟಿ ಕೂಡ ಒಂದು ಸಪ್ರೇಟು ಚಿಕ್ಕ ಚಿಕ್ಕ ಬ್ಲಾಕ್ಗಳಾಗಿದೆ. ಮುಂದೆ ಯಾರಾದರೂ ಇದನ್ನು ನರ್ಸರಿಗೋಸ್ಕರ ಅಥವಾ ಬೇರೆ ಉಪಯೋಗಕ್ಕೋಸ್ಕರ ಬಳಸಬೇಕು ಅನ್ನೋದಾದರೆ ಇದು ಟೋಟಲಿ ಯಾವ ನೆಮಟೋಡ್ ಆಗಲಿ, ಯಾವ ವೈರಸ್ ಆಗಲಿ, ಯಾವ ಶಿಲೀಂಧ್ರಗಳಾಗಲಿ ಯಾವುದ ಕಂಟಾಮಿನೇಷನ್ ಇಲ್ಲ. ಇದು ಪೂರ್ತಿ ಶುದ್ಧವಾದ ವೈರಸ್ ಫ್ರೀ ಮೆಟೀರಿಯಲ್ ಇದು. ಈ ಗಿಡ ಅಡಿಕೆನಲ್ಲಿ ಹತ್ತಿರೋದಿದು ಈಗ ಸುಧಾರಿಸಿತ ಮತ್ತು ರಿಲೀಸ್ಡ್ ವೆರೈಟಿನಲ್ಲಿ ಒಂದು ಹೈಯೆಸ್ಟ್ ಪ್ರಿಫರೆನ್ಸ್ ಇರೋ ಅಂಥ ಒಂದು ವೆರೈಟಿ ತೇವಮ್ ಅಂತ. ಮೊದಲು ನಾವು ತೇವಮ್ ಸಿಲ್ವರ್ ಓಕಲ್ಲಿ ಚೆನ್ನಾಗಿ ಹತ್ತುತ್ತೆ ಅಂತ ನಾವು ಕೆಲವೊಂದು ಫೋಟೋಗಳು ತೋರಿಸಿದ್ದುಂಟು. ಇದು ಅಡಿಕೆ ಮರದ ಮೇಲೆ ಹತ್ತಿರ ತೇವಮ್ ಇದು. ಅಂದರೆ ಅಡಿಕೆ ಮರದಲ್ಲಿ ಇದು ಬೇರೆ ಬಳ್ಳಿಗಳಿಗೆ ಹೋಲಿಸಿದ್ರೆ ಆ ಹಿಡುಪು ಅದನ್ನು ಹಿಡ್ಕೊಂಡು ಹತ್ತೋದು ಸ್ವಲ್ಪ ಕಡಿಮೆ. ಇದು ಕಟ್ಟನ್ನ ಹಾಕಿದ್ರೆ ಮಾತ್ರ ಇದು ನಿಲ್ತಿಲ್ದಿರೆ ಬಳ್ಳಿ ಸ್ವಲ್ಪ ಜಾರುತ್ತೆ. ಇದು ಅದನ್ನು ಗಮನಿಸಬೇಕು. ಆದರೆ ಅಡಿಕೆ ಮರದಲ್ಲೂ ಕೂಡ ಇದು ಚೆನ್ನಾಗಿ ಫಸಲು ಕೊಡುತ್ತೆ. ಈಗ ತಾನೇ ನಾವು ಒಂದು ಲ್ಯಾಟ್ರಲ್ನ ತೆಗೆದು ನಾವು ಕೌಂಟ್ ಮಾಡಿದ್ವಿ ಎಷ್ಟುವರೆಗೂ ಅದು ಸರ ಬರ್ಬೋದು ಅಂತ. 48 ಸರ ಅದರಲ್ಲಿ ಇತ್ತು. ಪ್ರತಿಯೊಂದು ಎಲೆಗೂ ಕೂಡ ಒಂದು ಸರ ಅಂತೂ ಖಂಡಿತ ಬರುತ್ತೆ. ಮತ್ತು ಇದರಲ್ಲಿ ಬೇರೆ ಗುಣಗಳಿಗೂ ಏನೂ ತೊಂದರೆ ಇಲ್ಲ. ಈ ವೆರೈಟಿಯಿಂದಲೇ ಒಂದು ಸ್ಪೆಷಲ್ ವೆರೈಟಿನ ಅವರು ಸ್ಪೆಷಲ್ ಗ್ರೇಡ್ ಪೆಪ್ಪರ್ನ ಕೆಲವು ಬೆಳೆಗಾರ ಗುಂಪುಗಳು ತಂದಿದ್ದಾರೆ, ರಾಜಕುಮಾರಿ ಸ್ಪೆಷಲ್ ಅಂತ ಅಂದ್ಬಿಟ್ಟು. ಇದನ್ನು ಮುಂದೆ ಒಣ ಪ್ರದೇಶಗಳಾಗಲಿ ಅಥವಾ ಹೆಚ್ಚು ಮಳೆ ಬೀಳೋ ಪ್ರದೇಶಗಳಾಗಲಿ, ಎತ್ತರ ಪ್ರದೇಶಗಳಾಗಲಿ ಅದನ್ನು ಹಾಕಲಿಕ್ಕೆ ಏನೂ ತೊಂದರೆ ಇಲ್ಲ. ವೀಕ್ಷಕರೇ, ಇಷ್ಟೊತ್ತು ಕಾಳುಮೆಣಸಿನ ಸಾಕಷ್ಟು ತಳಿಗಳನ್ನು ನೋಡಿದ್ರಿ. ಈಗ ನಮಗೂ ಅದೇ ಆಗಿದೆ, ಬಹುಶಃ ನಿಮಗೂ ಅದೇ ಆಗಿರುತ್ತೆ. ಈಗ ಕೇಳಿದರೆ ಒಂದು ಹೆಸರು ನೆನಪಿಲ್ಲ, ಪನ್ನೀರ್ ಅಂದ್ಬಿಟ್ರೆ. ಈ ಕಾರ್ಯಕ್ರಮ ನೋಡಿ ಮುಗಿಯೋದ್ರೊಳಗೆ ಈಗ ನೀವು ತೋರಿಸಿದರೆ ಎಲ್ಲ ನಮಗೆ ಒಂದೇ ಥರ ಕಾಣುತ್ತೆ. ಆದರೆ ತಜ್ಜರು ಏನಿದ್ದಾರೆ, ಇವರು ಡಾಕ್ಟರ್ ವೇಣುಗೋಪಾಲ್ ಸರ್ ಆಯಿತು, ಜೊತೆಗೆ ಅಲ್ಲಿ ತೋಟದ ಏನು ಮಾಲಕರಾಗಿರ್ಬೋದು ಅಥವಾ ನಿರ್ವಾಹಕರು ತಕ್ಷಣ ಅದನ್ನು ನೋಡಿದ ತಕ್ಷಣ ಇದು ಇದೇ ಸರ್ ತಳಿ ಅಂತ ಹೇಳ್ತಾರೆ. ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದರ ಎಲೆ ಆಕಾರದಲ್ಲಿದೆ, ಆಮೇಲೆ ಕುಡಿಯ ಬಣ್ಣದಲ್ಲಿದೆ. ನೀವು ನೋಡಿರ್ತೀರಿ. ನಮಗೆ ಹೊಸದಾಗಿ ನೋಡುವಾಗ ಇದೊಂಥರ ಕಾಡಿನಲ್ಲಿ ಮಳೆ ಒಯ್ದಂಗೆ ಆಗುತ್ತೆ. ಬಟ್ ಇದು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇದೊಂದು ಪರ್ಮನೆಂಟ್ ಇದನ್ನಾಗಿ ನಮ್ಮ ಅಭಿಯಾನದಲ್ಲಿ ಉಳಿಯೋದಕ್ಕೆ ಮುಂದೆ ಬೇಕಾದಾಗ ನೀವು ಅದನ್ನು ಕಂಪೇರ್ ಮಾಡಿ ನೋಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇಷ್ಟೊಂದು ತಳಿಗಳಿದೆ ಮತ್ತು ಅದರಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿದೆ. ಈ ತಳಿ ಒಣನಾಡಿಗೆ ಸೂಕ್ತ, ಈ ತಳಿ ಹೆಚ್ಚು ಮಳೆ ಬೀಳೋ ಪ್ರದೇಶ, ಈ ಇನ್ನೊಂದು ತಳಿ ನೆರಳಿಗೆ ಸೂಕ್ತ, ಇನ್ನೊಂದು ಬಿಸಿಲಿದ್ದಲ್ಲಿ ಸೂಕ್ತ. ಈ ಥರ ಹಲವಾರು ವ್ಯತ್ಯಾಸಗಳನ್ನು ನೀವು ಗಮನಿಸಿರ್ತೀರಿ.
ಆಗ ನಿಮಗೂ ಕೂಡ ಇದೊಂಥರ ನಾಲೆಜಿಗೆ ಭಾಳ ಅನುಕೂಲ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ವಿ. ಮುಂದಿನ ಕಂತಲ್ಲಿ ಮತ್ತಷ್ಟು ತಳಿಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.